ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬ್ಯಾಚುಲರ್ಸ್ ಕಿಚನ್. ಸೊ ಗೈಸ್, ಇತ್ತೀಚೆಗೆ ವೈರಲ್ ಆಗ್ತಿರುವ ಪೈನಾಪಲ್ ಪ್ಯಾನ್ ಫ್ರೈ ಮಾಡೋಣ ಬನ್ನಿ. ಇವತ್ತು ಟೇಸ್ಟ್ ಹೆಂಗಿರೋದು ಗೊತ್ತಿಲ್ಲ, ಒಟ್ಟಿನಲ್ಲಿ ಟ್ರೈ ಮಾಡಬೇಕಂತ ತುಂಬ ಆಸೆ ಆಗ್ತಿತ್ತು ತುಂಬ ದಿವಸದಿಂದ. ಸೊ ಇವಾಗ ಹೋಗಿ ಪೈನಾಪಲ್ ತಗೊಬರೋಣ. ಒಂದು ಸಾಕು, ಬಟ್ ಜಾಸ್ತಿ ಟೇಸ್ಟ್ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಸೊ ಅದಕ್ಕೆ ಒಂದು ತಗೊಬರೋಣ, ಟ್ರೈ ಮಾಡೋಣ. ಚೆನ್ನಾಗಿದ್ರೆ ನೆಕ್ಸ್ಟ್ ಇನ್ನೊಂದು ಸಲ ಮಾಡೋಣ. ಓಕೆ, ಸೊ ಬನ್ನಿ ಹೋಗೋಣ. ಸೊ ಇವಾಗ ಒಂದು ಚಿಕ್ಕ ಪೈನಾಪಲ್ ತಂದಿದ್ದೀನಿ. ಸೊ ಇದಕ್ಕಿಟ್ಟು ಟ್ರೈ ಮಾಡ್ತೀನಿ ಹೆಂಗಿರುತ್ತೆ ಅಂತ ಹೇಳಿ. ಸೊ ಇದಿನಂತೂ ಚೆನ್ನಾಗಾದರೆ ಸೊ ನೆಕ್ಸ್ಟ್ ಇನ್ನೂ ಟ್ರೈ ಮಾಡ್ತಾ ಇರ್ತೀನಿ ಅವಾಗವಾಗ. ಓಕೆ ಬನ್ನಿ. ಸೊ ತಂದಿರೋ ಪೈನಾಪಲ್ನ ನೀಟಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಚಿಕ್ಕದಾಗಿ ಸ್ಲೈಸಸ್ ಮಾಡಿಕೊಂಡು ಮಾಡಾದ್ಮೇಲೆ ನೆಕ್ಸ್ಟ್ ಮಸಾಲೆಗೆ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಸಾಲ್ಟ್ ಅಂಡ್ ಸ್ವಲ್ಪ ಚಾಟ್ ಮಸಾಲ ಹಾಕಿ ಕಟ್ ಮಾಡಿರೋ ಪೀಸಸ್ನ ಮ್ಯಾರಿನೇಟ್ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಯೂಸ್ ಮಾಡಿದ್ದು ಅಮೂಲ್ ಬಟರ್, ಇದೊಂದು 1/2 ಸ್ಪೂನ್ ಸಾಕು. ಸೊ ಸದ್ಯಕ್ಕೆ ಇವಾಗ 4 ಪೀಸಸ್ ಮಾಡ್ಕೊತೀನಿ ಅಷ್ಟೇ, ಯಾಕೆಂದರೆ ಟೇಸ್ಟ್ ಹೆಂಗಿರೋದು ಗೊತ್ತಿಲ್ಲ, ವೇಸ್ಟ್ ಮಾಡಬಾರ್ದು. ಇಫ್ ಇನ್ ಕೇಸ್ ಚೆನ್ನಾಗಿದೆ 31st ಇದೇ ಪ್ಲ್ಯಾನು. ಸೊ ಗೈಸ್ ರೆಡಿ ಆಯಿತು, ಟೇಸ್ಟ್ ಮಾಡಬೇಕಷ್ಟೇ ಇವಾಗ. ಟೇಸ್ಟ್ ಹೆಂಗಿರುತ್ತೆ ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ. ಗೈಸ್ ನಮ್ಮ ತಮ್ಮ ಮತ್ತು ನಮ್ಮ ರೂಮೇಟ್ ಟ್ರೈ ಮಾಡ್ತಿದ್ದಾರೆ, ನೋಡೋಣ ಹೇಗಿರುತ್ತೆ ಅಂತ. ಬ್ರೋ ನಿಜಂಗ ಟೇಸ್ಟ್ ಫುಲ್ ಬಟರ್ ವಸ್ತಂ ಬ್ರೋ. ಉಪ್ಪು ಫುಲ್ ಬಟರ್ ಬ್ರೋ. ಸೊ ಗೈಸ್, ಇವ್ರ ರಿಯಾಕ್ಷನ್ ಹೆಂಗಿದೆ ಅಂದರೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಿಲ್ಲ. ಸೊ ಒಂದ್ಸಲ ಟ್ರೈ ಮಾಡ್ತೀನಿ. ಬಟರ್ ವಸ್ತಂಗ ಫುಲ್ ಉಪ್ಪು ಇಲ್ಲ ಎಷ್ಟು ಅಷ್ಟೊಂದೇನು ಚೆನ್ನಾಗಿಲ್ಲ. ಪಾನಲ್ಲಿ ಫ್ರೈ ಮಾಡಿರೋದು ಎಲ್ಲರೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತಾರೆ. ತಮ್ ನೆಕ್ಸ್ಟು ಇದು ಪ್ಯಾನ್ ಫ್ರೈ ಮಾಡಿಲ್ಲ, ಇದನ್ನು ಟ್ರೈ ಮಾಡೋಣ ಒಂದ್ಸಲ. ಓಕೆ, ಇದು ಚೆನ್ನಾಗಿದೆ, ಖಾರ ಖಾರ ಚೆನ್ನಾಗಿದೆ. బాగుందా? వేడిగా ఉంది కాబట్టి టేస్ట్ లేదు. సూపర్లా బాగుంది. ಸೊ ಮೇ ಬಿ ನಾವು ಬಿಸಿ ಇದ್ದವು ಟ್ರೈ ಮಾಡಿದ್ದೀವಿ, ಸೊ ಅದಕ್ಕೆ ಚೆನ್ನಾಗಿ